ದೇಹವು ಒಬ್ಬ ಮಹಿಳೆ ಪುರುಷ 6ನೇ ತಿಂಗಳಲ್ಲಿ ಅದು ಆಮೆಯ ರೂಪವನ್ನು ತೆಗೆದುಕೊಳ್ಳುತ್ತದೆ. ಅದರ ಕಾಲುಗಳು ಮತ್ತು ತೋಳುಗಳನ್ನು ವಿಂಗಡಿಸಲಾಗಿದೆ ಮತ್ತು ಹೊಟ್ಟೆಯಲ್ಲಿ 9 ರಂಧ್ರಗಳು ರೂಪುಗೊಳ್ಳುತ್ತವೆ. 7ನೇ ತಿಂಗಳಲ್ಲಿ ಅದು ಗರ್ಭದೊಳಗೆ ಸುತ್ತುತ್ತದೆ. 8ನೇ ತಿಂಗಳಲ್ಲಿ ಅದು ನೃತ್ಯ ಮಾಡಲು ಪ್ರಾರಂಭಿಸುತ್ತದೆ. 9ನೇ ತಿಂಗಳಲ್ಲಿ ಇದು ಕೂದಲಿನ ರಂಧ್ರಗಳನ್ನು ಬೆಳೆಸುತ್ತದೆ. 10ನೇ ತಿಂಗಳಿನಲ್ಲಿ ಅದು ಪರ್ವತದ ತುದಿಯಿಂದ ಗಾಳಿಯ ಶಕ್ತಿಯ ಮೂಲಕ ಯೋನಿಯ ಮೂಲಕ ಭೂಮಿಗೆ ತಲೆಕೆಳಗಾಗಿ ಬೀಳುತ್ತದೆ. ಒಬ್ಬ ಮಹಿಳೆ ಗರ್ಭಿಣಿಯಾಗಿದ್ದಾಗ ಗಾಳಿಯು ಬಲಕ್ಕೆ ಹರಿಯುತ್ತಿದ್ದರೆ ಅದು ಗಂಡು ಮಗು, ಅದು ಎಡಕ್ಕೆ ಹರಿಯುತ್ತಿದ್ದರೆ ಅದು ಹೆಣ್ಣು ಮಗು, ಮತ್ತು ಅದು ಎರಡೂ ಬದಿಗಳಿಗೆ ಹರಿಯುತ್ತಿದ್ದರೆ ಅದು ಗಂಡು ಮಗು ಅಥವಾ ಹೆಣ್ಣು ಮಗುವೆಂದು ಧರ್ಮಗ್ರಂಥಗಳ ಪ್ರಕಾರ. ದೇಹದಲ್ಲಿ 3 ಅಂಶಗಳಿವೆ: ಮಲ, ನೀರು ಮತ್ತು ರಕ್ತ. ಮಲ ಮತ್ತು ನೀರು ಎಂಬ 2 ಅಂಶಗಳು ದೇಹದಿಂದ ಹೊರಹಾಕಲ್ಪಡುತ್ತವೆ, ಆದರೆ ರಕ್ತವು ದೇಹದಲ್ಲಿ ಉಳಿಯುತ್ತದೆ ಮತ್ತು ದೇಹಕ್ಕೆ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ಈ ರಕ್ತದಲ್ಲಿ 71% ಇಂದ್ರಿಯಗರಾಗುತ್ತದೆ. ಹೆಚ್ಚಿನವು ಚರ್ಮ, ಕೂದಲು, ಮಾಂಸ, ಮೆದುಳು, ಮೂಳೆಗಳು, ಕರುಳುಗಳು, ನರಗಳು, ರಕ್ತನಾಳಗಳು ಮತ್ತು ಮಜ್ಜೆಯಲ್ಲಿ ಹರಡಿಕೊಂಡಿವೆ. 6 ಈ ದೇಹವು 1 6 ಮೂಲಾಧಾರ ಮೂಲಗಳನ್ನು ಹೊಂದಿದೆ. 2 ಸ್ವಾದಿಷ್ಠಾನ, 3 ಮಣಿಪುರಕ, 4 ಅನಕತ, 5 ವಿಶುದ್ಧಿ, 6 ಆಜ್ಞಾ. ಈ 6 ಗ್ರಂಥಿಗಳ ಆಚೆ ತಲೆಯ ಮೇಲ್ಭಾಗದಲ್ಲಿ ಸಹಸ್ರಾರ ಎಂಬ ಬ್ರಹ್ಮರಂಧ್ರವಿದೆ. ಮೂಲಾಧಾರದಿಂದ ಆಜ್ಞಾದವರೆಗೆ 11,000 ದೊಡ್ಡ ಮತ್ತು 18,000 ಸಣ್ಣ ನರಗಳಿವೆ. ಕೈಗಳು ಮತ್ತು ಪಾದಗಳಲ್ಲಿ 7,000 ದೊಡ್ಡ ಮತ್ತು 12,000 ಸಣ್ಣ ನರಗಳಿವೆ. ನಾಭಿಯಲ್ಲಿ 7,000 ದೊಡ್ಡ ಮತ್ತು 2,000 ಸಣ್ಣ ನರಗಳಿವೆ. ಹೊಕ್ಕುಳಲ್ಲಿ 15,000 ದೊಡ್ಡ ಮತ್ತು 35,000 ಸಣ್ಣ ನರಗಳಿವೆ. ಅಂತಿಮವಾಗಿ ಹೆಬ್ಬೆರಳುಗಳಲ್ಲಿ 3,000 ದೊಡ್ಡ ನರಗಳು ಮತ್ತು 6,000 ಸಣ್ಣ ನರಗಳಿವೆ. ಮೂಳೆಗಳು ಮತ್ತು ಕರುಳಿನಲ್ಲಿ 7,000 ಸಣ್ಣ ನರಗಳು. ಹೀಗಾಗಿ 72,000 ನರಗಳಿವೆ. ನೀರಿನ ಅನುಪಾತವು ಈ ಕೆಳಗಿನಂತಿದೆ: ನರದಲ್ಲಿ ನೀರಿನ ಶಕ್ತಿ 1, ಮೂಳೆಗಳಲ್ಲಿ ನೀರಿನ ಶಕ್ತಿ 7, ಮಾಂಸದಲ್ಲಿ ನೀರಿನ ಶಕ್ತಿ 21. ಆದ್ದರಿಂದ ಒಟ್ಟು ನೀರಿನ ಶಕ್ತಿ 29. ಮೂಳೆಗಳ ಅನುಪಾತವು ಈ ಕೆಳಗಿನಂತಿದೆ: ಕಾಲುಗಳು ಮತ್ತು ತೋಳುಗಳಲ್ಲಿ 1,060 ಮೂಳೆಗಳಿವೆ. ಮೂಲದಿಂದ ಗುದದ್ವಾರದವರೆಗೆ 30 ಸಂಪೂರ್ಣ ಮೂಳೆಗಳಿವೆ. ಕತ್ತಿನ ಮೇಲೆ 300 ಸಣ್ಣ ಮೂಳೆಗಳು, ಎರಡೂ ಬದಿಗಳಲ್ಲಿ 20 ಮೂಳೆಗಳು. ಆದ್ದರಿಂದ ಒಟ್ಟು ಮೂಳೆಗಳ ಸಂಖ್ಯೆ 5,010. 300 ಕೂದಲು ಕಿರುಚೀಲೆಗಳಿವೆ. ಉಸಿರಾಟವು 21,600. ತತ್ವಶಾಸ್ತ್ರವು 96. ಮಾಂಸವು 360. ಪಿತ್ತರಸವನ್ನು ಮಾತ್ರೆ ಮಾಡಿ. ಸಿಲ್ಲೆಟ್ ಅನ್ನು ಆಳವಾಗಿ ಮಾಡಿ. ದೇಹದಲ್ಲಿರುವ ಕರುಳಿನ ಉದ್ದ 32 ಮೊಳ. ದೇಹವು 4 ಮೊಳ ದಪ್ಪ, ಎತ್ತರ 8-9. 96 ತತ್ವಗಳಿವೆ ಎಂದು ನಾವು ಮೊದಲೇ ಹೇಳಿಲ್ಲವೇ? ಅವುಗಳ ವಿಂಗಡಣಾ ಇತಿಹಾಸ ಹೀಗಿದೆ: ಮೊದಲ ತತ್ವ 30, ಎರಡನೆಯ ತತ್ವ 30, ಮೂರನೆಯ ತತ್ವ 36. ಆದ್ದರಿಂದ 96 ತತ್ವಗಳಿವೆ. ಮೊದಲ ತತ್ವ 30: 5 ದೆವ್ವಗಳು, 5 ಬಲೆಗಳು, 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಕರ್ಮ ವಿಷಯಗಳು, 4 ಕಾರಣಗಳು, 30 ಜ್ಞಾನ. ಎರಡನೆಯ ತತ್ವ 30: 10 ನಾಡಿಗಳು, 10 ವಾಯುಗಳು, 5 ಸಾಯಗಳು, 5 ಕೋಶಗಳು, ಆಗಸ್ಟ್ 30. ಮೂರನೆಯ ತತ್ವಶಾಸ್ತ್ರ 86: ಅದರ ರಾಮ 6, ಮಂಡಲ 8, ಮಲಂ 3, ದೋಷ 3, ಅದೇನೈ 3, ಗುಣಂ 3, ರಾಗಂ 8, ವಿನಾ 2, ಅವಸ್ಥಾ 5, ಆಗಸ್ಟ್ 36. 1 ಪೃಥ್ವಿ, 2 ಅಪ್ಪು, 3 ದೇವು, 4 ವಾಯು, 5 ಆಕಾಶ, 1 ಮಣ್ಣು, 2 ನೀರು, 3 ಬೆಂಕಿ, 4 ಗಾಳಿ, 5 ಬಾಹ್ಯಾಕಾಶ, ಅಂದ್ರೆ 5 ರೀಗೆ, 1 ಶ್ರೋತ್ರ, 2 ತೊಕ್ಕು, 3 ಸಾಕ್ಷ, 4 ಜೀವಾಯ್, 5 ಅಗ್ರಣಂ, ಅಂದ್ರೆ 1 ಚೆವಿ, 2 ಮೀ, 3 ಕಾನ್, 4 ನಾ, 5 ವಾಯ್. ಸಪ್ತ ಸ್ಪರ್ಶರೂಪ ರಸಕಂಧಂ. ಹೀಗೆ ಕಿವಿಗೆ ಜೀವ ಕೊಡು, ದೇಹಕ್ಕೆ ಜೀವ ಕೊಡು, ಕಣ್ಣಿಗೆ ಜೀವ ಕೊಡು, ನಾಲಿಗೆಗೆ ಜೀವ ಕೊಡು, ಮೂಗಿಗೆ ಜೀವ ಕೊಡು. ಕರ್ಮೇಂದ್ರಿಯಂ 5: 1 ವ್ಯಕ್ತ, 2 ಪಾದಂ, 3 ಪಾಣಿ, 4 ಪಾಯುರು, 5 ಉಪಸ್ಥ, ಅಂದರೆ 1 ವಕ್ತ, 2 ಕಾಮನ, 3 ಧಾನ, 4 ವಿಸರ್ಕ, 5 ಆನಂದ, ಅಂದರೆ ವಕ್ತ, 2 ವಕ್ತ, 1 ಮನಸ್ಸು, 2 ಬುದ್ಧಿ,
3 ಚಿತ್ತ, 4 ಅಹಂಕಾರ, 1 ಮನಸ್ಸು, 1 ವಿಷಯದ ಬಗ್ಗೆ ಯೋಚಿಸುವುದು. ಇವೆಲ್ಲವೂ ಆ ಸ್ಥಳದಲ್ಲಿ ಕಾಣಿಸಿಕೊಂಡು ಮಾತನಾಡಲಿವೆ. 2 ಸ್ವಾಧಿಷ್ಠಾನ. ಇದು ಮೂಲಾಧಾರದ ಮೇಲೆ 2 ಬೆರಳುಗಳ ಮೇಲಿದೆ. ಇದು ಚೌಕಾಕಾರವಾಗಿದೆ ಮತ್ತು ಆ ಚೌಕದ ಮಧ್ಯದಲ್ಲಿ ದಳಗಳನ್ನು ಹೊಂದಿರುವ ಹೂವುಗಳ ವೃತ್ತವಿದೆ. ಅದರ ಮಧ್ಯದಲ್ಲಿ ಒಂದು ಲಿಂಗ ಮತ್ತು ವೀಣ ಇದೆ ಮತ್ತು ಅದರ ಮಧ್ಯದಲ್ಲಿ ನಾಗರಲಿಪಿ ಇದೆ. ಆ ನಾಗರದ ಮಧ್ಯದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ವಾಸಿಸುತ್ತಾರೆ. ಇದು ಪೃಥ್ವಿಯ ಭಾಗ, ಚಿನ್ನ. ಆ ಹೂವಿನ 6 ದಳಗಳಲ್ಲಿ 6 ಅಕ್ಷರಗಳು ಕಂಡುಬರುತ್ತವೆ. 3 ಮಣಿಪುರಕಂ. ಇದು ಸ್ವಾಧಿಷ್ಠಾನಕ್ಕಿಂತ 8 ಬೆರಳುಗಳ ಮೇಲಿದೆ. ಇದು ಕೋಳಿ ಮೊಟ್ಟೆಯಂತಿದ್ದು 6008 ನರನರಗಳು ಮತ್ತು ನಾಡಿ ಮೂಳೆಯ ಮೂಲವನ್ನು ಹೊಂದಿದೆ. ಜ್ಞಾನವುಳ್ಳವರು ಇದನ್ನು ಉಮ್ನಿಕಮಲ ಎಂದು ಕರೆಯುತ್ತಾರೆ. ಇದು ಹೊಕ್ಕುಳಿನಂತೆಯೇ 7 ದಳಗಳೊಂದಿಗೆ ಇದೆ. ಇದರ ಪಕ್ಕದಲ್ಲಿ 10 ದಳಗಳನ್ನು ಹೊಂದಿರುವ ಹೂವು ವೃತ್ತದಲ್ಲಿರುತ್ತದೆ. ಆ ಹೂವಿನ ಬುಡದಲ್ಲಿ ಮಹಾರ ಅಕ್ಷರವನ್ನು ಬರೆಯಲಾಗುತ್ತದೆ. ಆ ಮಹಾರದ ಮಧ್ಯದಲ್ಲಿ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಕುಳಿತಿರುತ್ತಾರೆ. ಇದು ಅಮೃತಶಿಲೆಯ ಬಣ್ಣದ್ದಾಗಿದೆ. ಆ 10 ದಳಗಳ ಮೇಲೆ 10 ಅಕ್ಷರಗಳಿರುತ್ತವೆ. 4 ಅನಗಥ. ಇದು ಮಣಿಪುರಕದ 10 ಬೆರಳುಗಳ ಮೇಲಿದೆ. ಇದು ಹೃದಯ ಕಮಲ. ದೇಯು ಸ್ಥಾನದಲ್ಲಿ ಒಂದು ತ್ರಿಕೋನವಿರುತ್ತದೆ. ಆ ತ್ರಿಕೋನದ ಮಧ್ಯದಲ್ಲಿ 12 ದಳಗಳನ್ನು ಹೊಂದಿರುವ ಬೆಳಕಿನ ವೃತ್ತವಿರುತ್ತದೆ. ಆ ಆಧಾರದ ಮೇಲೆ ಶಿಖರ ಅಕ್ಷರ ಬರೆಯಲ್ಪಡುತ್ತದೆ. ಆ ಶಿಖರದ ಮಧ್ಯದಲ್ಲಿ ರುದ್ರ ಮತ್ತು ಪಾರ್ವತಿ ಕುಳಿತಿರುತ್ತಾರೆ. ಇದು ಬೆಂಕಿಯ ಬಣ್ಣದಾಗಿದೆ. 12 ದಳಗಳ ಮೇಲೆ 12 ಅಕ್ಷರಗಳಿರುತ್ತವೆ. 5 ವಿಶುದ್ಧಿ. ಇದು ಅನಗಡದ 10 ಬೆರಳುಗಳ ಉದ್ದದ ಪ್ರಮಾಣಕ್ಕಿಂತ ಮೇಲಿರುತ್ತದೆ. ಇದು ವಾಯು ಸ್ಥಾನದಲ್ಲಿ ಕಂದ ಸ್ಥಾನದಲ್ಲಿದೆ. ಆ ಷಡ್ಭುಜದ ಮಧ್ಯದಲ್ಲಿ 16 ದಳಗಳ ಹೂವಿ ಇದೆ. ಆ ಹೂವಿನ ಪಕ್ಕದಲ್ಲಿ ವಕಾರ ಲಿಪಿ ಇದೆ. ಆ ವಕಾರದ ಮಧ್ಯದಲ್ಲಿ ಮಹೇಶ್ವರ ಮತ್ತು ಮಹೇಶ್ವರಿ ನಿಂತಿದ್ದಾರೆ. ಕಪ್ಪು ಬಣ್ಣದ 16 ದಳಗಳು 16 ಅಕ್ಷರಗಳನ್ನು ಹೊಂದಿವೆ. 6 ಅಗ್ನೈ. ಇದು ಲಾರದ ಪೀಠದಲ್ಲಿರುವ ವಿಶುದ್ಧಿಯ 12 ಬೆರಳುಗಳ ಪ್ರಮಾಣಕ್ಕಿಂತ ಮೇಲಿದೆ. ವೀಣಾದಂಧಿ. ಅದು ಚಿನ್ನದ ಆಕಾರದಲ್ಲಿ ನಿಂತಿದೆ. ಹಣೆಯ ಹೊರಭಾಗದಲ್ಲಿ ಆಕಾಶದಲ್ಲಿ 3 ದಳಗಳ ಕಮಲವು ಯಕಾರ ಶಾಸನದೊಂದಿಗೆ ನಿಂತಿದೆ. ಆ ಯಕಾರದ ಮಧ್ಯದಲ್ಲಿ ಸದಾಶಿವ ಮತ್ತು ಮನೋನ್ಮಣಿ ನಿಂತಿದ್ದಾರೆ. ಅದು ಮೋಡದ ಬಣ್ಣ. ಕುಂಡಲಿನಿ ಶಕ್ತಿಯು ಈ 6 ಮೂಲಗಳಲ್ಲಿ ಮೊದಲನೆಯದಾದ ಮೂಲಾಧಾರದಲ್ಲಿ ಅಡಕವಾಗಿದ್ದು ಸುಪ್ತ ಸ್ಥಿತಿಯಲ್ಲಿದೆ. ಒಬ್ಬ ಯೋಗಿ ಈ 6 ಮೂಲಗಳ ಮೇಲೆ ಪ್ರಾಣಬಂಧವನ್ನು ಮಾಡುವ ಮೂಲಕ ಅಡಕವಾಗಿರುವ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದರೆ ಅದು ಸುಷುಮ್ನ ನಾಡಿಯ ಮೂಲಕ ಈ 6 ಮೂಲಗಳ ಮೂಲಕ ಹಾದು ಹೋಗುತ್ತದೆ ಮತ್ತು ಬ್ರಹ್ಮನೊಳಗೆ ಹೋಗಿ ಅಮೃತವನ್ನು ಸುರಿಸುತ್ತಾನೆ ಎಂದು ಮಹಾನುಭಾವರು ಹೇಳುತ್ತಾರೆ. ನಂತರ ಅವನು ಅಮರನಾಗುತ್ತಾನೆ. ದೇಹದಲ್ಲಿ ಬಲಭಾಗದಲ್ಲಿ ಇಡನಾಡಿ, ಎಡಭಾಗದಲ್ಲಿ ಪಿಂಗಲ ನಾಡಿ ಮತ್ತು ಮಧ್ಯದಲ್ಲಿ ಸುಷುಮ್ನ ನಾಡಿಯಿದೆ ಎಂದು ಯೋಗಶಾಸ್ತ್ರ ಹೇಳುತ್ತದೆ. ಇಡ ಮತ್ತು ಪಿಂಗಲ ನಾಡಿಗಳ ಮೂಲಕ ಉಸಿರನ್ನು ಒಳಗೆಳೆದುಕೊಳ್ಳಲು ಮತ್ತು ಹೊರಹಾಕಲು ಕಲಿತ ಯೋಗಿ, ಅಂದರೆ ರೇಷಕ ಮತ್ತು ಪೂರಕವನ್ನು ಮಾಡಲು ಕಲಿತ ಯೋಗಿ, ಕುಂಭಕದ ಮೂಲಕ ಪ್ರಾಣವನ್ನು ಉಸಿರಾಡಬಹುದು ಮತ್ತು ಮೂಲಾಧಾರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿಯು ಮೇಲೇರುತ್ತದೆ ಮತ್ತು ಮೇಲೇರುತ್ತದೆ. ಅದು ಪ್ರತಿ ಅಧದ ಮೂಲಕ ಹಾದು ಹೋಗುವಾಗ ಮತ್ತು ಮೇಲಕ್ಕೆ ಹೋದಾಗ ಮನಸ್ಸು ಒಂದೊಂದಾಗಿ ತನ್ನ ದ್ವಾರಗಳನ್ನು ತೆರೆಯುತ್ತದೆ. ಈ ಯೋಗಿಗೆ ಸಿದ್ಧಿಯ ಅದ್ಭುತ ಶಕ್ತಿಗಳನ್ನು ನೀಡುತ್ತದೆ. ಕುಂಡಲಿನಿ ಶಕ್ತಿಯು ಆಜ್ಞಾದ ಮೂಲಕ ಹಾದು ಹೋಗುವಾಗ ಮತ್ತು ಬ್ರಹ್ಮ ಮಾರ್ಗದಲ್ಲಿ ಹೋದಾಗ ಯೋಗಿಯು ದೇಹದಿಂದ ಭಿನ್ನನಾಗುತ್ತಾನೆ, ಮನಸ್ಸಿನಿಂದ ಭಿನ್ನನಾಗುತ್ತಾನೆ ಮತ್ತು ಆತನಿಂದ ಬೇರ್ಪಟ್ಟು ಸ್ವಯಂಪೂರ್ಣ ಆತ್ಮನಾಗುತ್ತಾನೆ. ರೇಷಕ, ಪೂರಕ ಮತ್ತು ಕುಂಭಕ ವಿಧಾನದಿಂದ ಪ್ರಾಣಾಯಾಮವನ್ನು ನಡೆಸಲಾಗುತ್ತದೆ. ರೇಷಕ ಬಲ ಮೂಗಿನ ಹೊಳ್ಳೆಯ ಮೂಲಕ 12 ಇಂಚು ಉಸಿರಾಡಿ ಮತ್ತು ಬಿಡಿ. ಇದರಲ್ಲಿ 2 ಪೂರಕ 8 ಇಂಚು ಉಸಿರಾಡಿ, 3 ಕುಂಭಕ ಹೆಚ್ಚುವರಿಯಾಗಿ 4 ಇಂಚು ಉಸಿರಾಡಿ. ಹೀಗೆ ಮಾಡುವುದರಿಂದ ಪ್ರತಿ ಪ್ರಾಣಾಯಾಮದೊಂದಿಗೆ ಪ್ರಾಣವು 4 ಇಂಚುಗಳಷ್ಟು ಹಿಡಿದಿಟ್ಟುಕೊಳ್ಳುತ್ತದೆ. ಕ್ರಮೇಣ ಅಭ್ಯಾಸದೊಂದಿಗೆ ಮನುಷ್ಯನ ಜೀವಶಕ್ತಿಯಾದ ಪ್ರಾಣವು ದೇಹದಲ್ಲಿ ನೆಲೆಗೊಳ್ಳುತ್ತದೆ. ಪರಿಣಾಮವಾಗಿ ಜೀವನವು ಹೆಚ್ಚು ಹೆಚ್ಚು ಹೆಚ್ಚಾಗುತ್ತದೆ ಮತ್ತು ದೇಹವು ಹೆಚ್ಚು ಹೆಚ್ಚು ಕಠಿಣ ಮತ್ತು ಕಠಿಣವಾಗುತ್ತದೆ. ಇದು ನಿಜವೇ?
ಈ ಪ್ರಾಣವನ್ನು ನಿಯಂತ್ರಿಸಿದ್ದಾಗ ಒಳಗಿನ ಜೀವಶಕ್ತಿ ಕುಂಡಲಿನಿಯನ್ನು ಜಾಗೃತಗೊಳಿಸುತ್ತದೆ. ಇದಲ್ಲದೆ ಮಿತವಾಗಿ ಉಸಿರಾಟವನ್ನು ಅಭ್ಯಾಸ ಮಾಡುವ ಮೂಲಕ ದೇಹದಲ್ಲಿರುವ ಎಲ್ಲಾ ಪರಮಾಣುಗಳು ಒಂದೇ ರೀತಿಯಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಪಡೆಯುತ್ತವೆ. ದೇಹದ ಎಲ್ಲಾ ಚಲನೆ ಮತ್ತು ಚಲನೆಯ ಶಕ್ತಿಗಳು ಏಕರೂಪತೆಯನ್ನು ಪಡೆದಾಗ ಮನಸ್ಸು ಕೇಂದ್ರೀಕೃತವಾಗುತ್ತದೆ ಮತ್ತು ಎಲ್ಲಾ ಸಮುಚ್ಚಯಗಳು ಅಗಾಧ ಶಕ್ತಿಯನ್ನು ಪಡೆಯುತ್ತವೆ. ಹೀಗಾಗಿ ಎಲ್ಲಾ ರಾಕ್ಷಸ ಶಕ್ತಿಶಾಲಿ ಸಮುಚ್ಚಯಗಳನ್ನು ಒಳಗೊಳ್ಳುವ ಮತ್ತು ಸರ್ವಶಕ್ತವಾಗುವ ಮನಸ್ಸು ನಿಸ್ಸಂದೇಹವಾಗಿ ಮನಸ್ಸು ಮನುಷ್ಯನಿಗೆ ಗುಲಾಮನಾಗುವುದಕ್ಕೆ ಸಮಾನವಾಗಿರುತ್ತದೆ. ಯೋಗಿಯ ಅಭ್ಯಾಸದ ಸಂಪೂರ್ಣ ಉದ್ದೇಶವೆಂದರೆ ಈ ಸರ್ವಶಕ್ತ ಮನಸ್ಸು ಈ ರೀತಿಯಲ್ಲಿ ಗುಲಾಮನಾಗಬೇಕು. ನಾವು ಏನೇ ಯೋಚಿಸಿದರೂ ಅಥವಾ ಊಹಿಸಿದರೂ ಆ ಕಲ್ಪನೆ ಅಥವಾ ಕಲ್ಪನೆಯು ಈ ಮಹಾನ್ ಜಾಗದಲ್ಲಿ ನಡೆಯುತ್ತದೆ. ಈ ಮಹಾನ್ ಜಾಗವು ನಮ್ಮ ಮುಂದೆ ಈ ಭೌತಿಕ ವಿಶ್ವದಲ್ಲಿ ಎಲ್ಲೆಡೆ ಹರಡಿರುವ ಜಾಗವಾಗಿದೆ. ಆದರೆ ಮನಸ್ಸಿನ ಜಾಗ ಎಂದು ಕರೆಯಲ್ಪಡುವ ಇನ್ನೊಂದು ಜಾಗವಿದೆ. ಅದು ಸೂಕ್ಷ್ಮ ವಿಶ್ವದಲ್ಲಿ ಮನಸ್ಸಿನಲ್ಲಿ ಹರಡಿದೆ. ಒಬ್ಬ ಯೋಗಿಯು ಇತರರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದಿದ್ದರೆ, ನಮ್ಮ ದುರ್ಬಲ ಕಣ್ಣುಗಳಿಗೆ ಗೋಚರಿಸದ್ದನ್ನು ನೋಡಿದರೆ ಅವನು ಮನಸ್ಸಿನ ಜಾಗದಲ್ಲಿಯೂ ಸಹ ತಿಳಿದಿರುತ್ತಾನೆ ಅಥವಾ ನೋಡುತ್ತಾನೆ. ಅವನು ಈ ಭೌತಿಕ ವಿಶ್ವವನ್ನು ಮಾತ್ರವಲ್ಲದೆ ಸೂಕ್ಷ್ಮ ವಿಶ್ವವನ್ನು ಸಹ ಕರಗತ ಮಾಡಿಕೊಂಡಿದ್ದಾನೆ. ಅವನು ದೃಷ್ಟಿ ಮತ್ತು ಜ್ಞಾನವನ್ನು ಮೀರಿ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ವಂಚಿತನಾದಾಗ ಮತ್ತು ಸಮಾಧಿಯನ್ನು ಅಸ್ತಿತ್ವದಲ್ಲಿಲ್ಲದ ಸ್ವರ್ಗವಾಗಿ ಬಿಟ್ಟಾಗ ಅವನು ಈ ಸೂಕ್ಷ್ಮ ವಿಶ್ವವನ್ನು ಮೀರುತ್ತಾನೆ, ಕಾರಣಿಕ ವಿಶ್ವವನ್ನು ಪ್ರವೇಶಿಸುತ್ತಾನೆ ಮತ್ತು ಜ್ಞಾನದ ಕ್ಷೇತ್ರದಲ್ಲಿ ವಿಷಯಗಳನ್ನು ಗ್ರಹಿಸುತ್ತಾನೆ ಮತ್ತು ಜ್ಞಾನದ ಕ್ಷೇತ್ರದಲ್ಲಿ ವಿಷಯಗಳನ್ನು ನೋಡುತ್ತಾನೆ. ಮತ್ತು ಅವನ ಸಮಾಧಿಯನ್ನು ಸ್ವಯಂ ಎಂದು ಬಿಟ್ಟಾಗ ಅಶಾಶ್ವತ ಮತ್ತು ಅಶಾಶ್ವತ ನಡುವಿನ ವ್ಯತ್ಯಾಸಗಳಿಲ್ಲದೆ ಅವನು ಕಾರಣಿಕ ವಿಶ್ವವನ್ನು ಮೀರಿ ಜ್ಞಾನದ ಕ್ಷೇತ್ರದಲ್ಲಿ ಆತ್ಮದ ಪ್ರಕಾಶದಲ್ಲಿ ಬೇರೇನೂ ಅಲ್ಲದಂತೆ ಕುಳಿತುಕೊಳ್ಳುತ್ತಾನೆ ಮತ್ತು ಯಾವುದೇ ಪರಕೀಯತೆ ಇಲ್ಲದೆ ಸ್ವತಃ ಆನಂದವಾಗಿರುತ್ತಾನೆ. ಕುಂಡಲಿನಿ ಶಕ್ತಿಯು ಎದ್ದು ಸುಷುಮ್ನಾದ ಮೂಲಕ ಏರಲು ಪ್ರಾರಂಭಿಸಿದಾಗ ಅವನ ಎಲ್ಲಾ ದರ್ಶನಗಳು ಚಿತ್ತದ ಕ್ಷೇತ್ರದಲ್ಲಿ ನಡೆಯುತ್ತವೆ. ಕುಂಡಲಿನಿ ಶಕ್ತಿಯು ಮೂಲದಿಂದ ಎದ್ದು ಅದರ ಪ್ರತಿಯೊಂದು ನೆಲೆಗಳಿಗೆ ಚಲಿಸುವಾಗ ಮನಸ್ಸು ಬಂಧಿತವಾಗುತ್ತದೆ, ಅದರೊಳಗಿನ ಎಲ್ಲವನ್ನೂ ತೆರೆದುಕೊಂಡು ಅದನ್ನು ಸುರಿಯುತ್ತದೆ. ಕುಂಡಲಿನಿ ಶಕ್ತಿಯು ಅಹಂಕಾರಕ್ಕೆ ಏರಿದಾಗ ಯೋಗಿಯು ಜ್ಞಾನದ ಆಕಾಶದಲ್ಲಿ ವಸ್ತುಗಳನ್ನು ನೋಡುತ್ತಾನೆ. ಅದು ಅಹಂಕಾರವನ್ನು ಮೀರಿ ಬ್ರಹ್ಮನನ್ನು ಪ್ರವೇಶಿಸಿ ಅಮೃತವನ್ನು ಸೇವಿಸಿದಾಗ ಯೋಗಿಯು ಜ್ಞಾನದ ಆಕಾಶದಲ್ಲಿ ಬೇರೇನೂ ಅಲ್ಲ, ಒಬ್ಬಂಟಿಯಾಗಿ ಮತ್ತು ಆನಂದಮಯನಾಗುತ್ತಾನೆ. ಹೀಗಾಗಿ ಅವನು ಬಂಧನದಿಂದ ಮುಕ್ತನಾಗುತ್ತಾನೆ ಮತ್ತು ಮುಕ್ತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಮನಸ್ಸು ಇಡ ಮತ್ತು ಪಿಂಗಳ ಎಂಬ ಎರಡು ನಾಡಿಗಳನ್ನು ತ್ಯಜಿಸಬೇಕು. ಅದು ಅದನ್ನು ಎರಡೂ ಬದಿಗಳಲ್ಲಿ ಮತ್ತು ಅವುಗಳ ಮೂಲಕ ಎಲ್ಲಾ ದಿಕ್ಕುಗಳಲ್ಲಿ ಎಳೆಯುತ್ತದೆ ಮತ್ತು ಸುಷುಮ್ನಾ ನಾಡಿಯಲ್ಲಿ ಹಿಡಿದಿರಬೇಕು. ಈ ಸುಷುಮ್ನಾ ನಾಡಿ ಸಾಮಾನ್ಯವಾಗಿ ಎಲ್ಲೆಡೆ ಇರುತ್ತದೆ, ಆದರೆ ಅದು ಮೂಲಾಧಾರದಲ್ಲಿ ಸುರುಳಿಯಾಗಿರುತ್ತದೆ. ಆದ್ದರಿಂದ ಸಾಮಾನ್ಯ ವ್ಯಕ್ತಿಯ ಕ್ರಿಯೆಗಳಿಗೆ ಈ ಸುಷುಮ್ನಾ ನಾಡಿಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಾವು ಅನೇಕ ಜನ್ಮಗಳಿಂದ ತಿಳಿದಿರುವ ಮತ್ತು ಅನುಭವಿಸಿದ ಎಲ್ಲಾ ಭಾವನೆಗಳು ಮೂಲಾಧಾರದಲ್ಲಿ ಅಂಟಿಕೊಂಡಿರುತ್ತದೆ. ಈ ಭಾವನೆಗಳ ಶಕ್ತಿಯನ್ನು ಕುಂಡಲಿನಿ ಎಂದು ಕರೆಯಲಾಗುತ್ತದೆ. ಇದು ವಾಸನೆಯ ರೂಪದಲ್ಲಿ ಅಂಟಿಕೊಂಡಿರುತ್ತದೆ. ಪ್ರಾಣಾಯಾಮದ ಮೂಲಕ ಕುಂಡಲಿನಿಯನ್ನು ಜಾಗೃತಗೊಳಿಸಿದಾಗ ಕ್ರಮೇಣ ಅದಕ್ಕೆ ಅಂಟಿಕೊಂಡಿರುವ ಎಲ್ಲಾ ಕೊಳಕು ಮತ್ತು ದುಷ್ಟಶಕ್ತಿಗಳು ನಿವಾರಣೆಯಾಗುತ್ತವೆ. ಒಳಗೊಂಡಿರುವ ಪ್ರಾಣವು ದೇಹವನ್ನು ಮಾತ್ರವಲ್ಲದೆ ವಾಸನೆಯ ರೂಪದಲ್ಲಿ ಅಂಟಿಕೊಂಡಿರುವ ಶಕ್ತಿಗಳನ್ನು ಸಹ ಶುದ್ಧೀಕರಿಸುತ್ತದೆ. ಪ್ರಾಣವು ಅಂಟಿಕೊಂಡಂತೆ ಹೆಚ್ಚು ಹೆಚ್ಚು ಬೆಂಕಿ ಸೃಷ್ಟಿಯಾಗುತ್ತದೆ ಮತ್ತು ಹೊಳೆಯುತ್ತದೆ, ಏಕೆಂದರೆ ನಾವು ದೀರ್ಘಕಾಲದವರೆಗೆ ಸಂಪೂರ್ಣ ನಿಶ್ಚಲತೆಯ ಸ್ಥಿತಿಯಲ್ಲಿದ್ದರೆ ಅಥವಾ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ದೀರ್ಘಕಾಲ ಏನನ್ನಾದರೂ ಅಧ್ಯಯನ ಮಾಡಿದರೆ ನಮ್ಮ ಹೊಕ್ಕುಳಿನ ಬಳಿ ಶಾಖ ಹೆಚ್ಚಾಗಿದೆ ಎಂದು ನಾವು ಸ್ಪಷ್ಟವಾಗಿ ಅನುಭವಿಸಬಹುದು. ನಾವು ಜ್ಞಾನ ಮತ್ತು ಕ್ರಿಯೆಗಳ ಅಂಗಗಳನ್ನು ಎಣ್ಣೆಯಿಂದ ನಿಗ್ರಹಿಸಿ ನಮ್ಮ ದೃಷ್ಟಿಯನ್ನು ಒಳಮುಖವಾಗಿ ನಿರ್ದೇಶಿಸಿದಾಗ ಒಳಗೆ ಸಂಗ್ರಹವಾಗಿರುವ ಎಲ್ಲಾ ಶಕ್ತಿಯು ಸುಷುಮ್ನದ ಮೂಲಕ ಹೊರಬಂದು ಪ್ರತಿಯೊಂದು ಆಧಾರವನ್ನು ಹೊಡೆದಾಗ ಆ ಶಕ್ತಿಯ ಪರಿಣಾಮ ಏನೆಂದು ಯಾರು ಹೇಳಬಲ್ಲರು. ಮತ್ತು ಈ ಸುಷುಮ್ನವು ಎಲ್ಲಾ ಭಾವನೆಗಳ ಆಧಾರವಾದ ಮೆದುಳಿಗೆ ಅಂದರೆ ಬ್ರಹ್ಮಕ್ಕೆ ಹೋಗಿ ಅದನ್ನು ಹೊಡೆದಾಗ ಅದು ಅದನ್ನು ಎಲ್ಲೆಡೆ ಒಂದೇ ಬೆಳಕಾಗಿ ಎಸೆಯುತ್ತದೆ. ನಂತರ ಆತ್ಮದ ಜ್ಞಾನವು ಆ ರೀತಿಯಲ್ಲಿ ಹೊಳೆಯುತ್ತದೆ. ಈ ಕುಂಡಲಿನಿ ಶಕ್ತಿಯು ಆಧಾರಕ್ಕೆ ಅಂಟಿಕೊಂಡು ಚಲಿಸುತ್ತಿರುವಾಗ ಯೋಗಿಯು ತನ್ನ ಮನಸ್ಸಿನೊಳಗೆ ಇಡೀ ಪ್ರಪಂಚವನ್ನು ನೋಡುತ್ತಾನೆ. ನಂತರ ಈ ಪ್ರಪಂಚದ ಕಾರಣವೇನೆಂದು ಅವನಿಗೆ ತಿಳಿಯುತ್ತದೆ. ನಂತರ ಅವನು ಜ್ಞಾನವಾಗುತ್ತಾನೆ. ಆದ್ದರಿಂದ ಯೋಗಿಯು ಹೇಳುತ್ತಾನೆ, ಕುಂಡಲಿನಿ ಶಕ್ತಿಯ ಜಾಗೃತಿಯು ಆತ್ಮಜ್ಞಾನವನ್ನು ಪಡೆಯುವ ಮಾರ್ಗವಾಗಿದೆ. ಈ ಕುಂಡಲಿನಿ ಶಕ್ತಿಯನ್ನು ಪ್ರಾಣಾಯಾಮದಿಂದ ಜಾಗೃತಗೊಳಿಸಬೇಕಾಗಿಲ್ಲ, ಆದರೆ ಪರಿಪೂರ್ಣ ಭಕ್ತಿ, ತಾತ್ವಿಕ ವಿಚಾರಣೆ ಮತ್ತು ಮಹಾನ್ ಜನರ ಕರುಣೆಯಿಂದಲೂ ಅದನ್ನು ಜಾಗೃತಗೊಳಿಸಬಹುದು ಎಂದು ಯೋಗಿಯು ಹೇಳುತ್ತಾನೆ. ತಾನು ಅಭ್ಯಾಸ ಮಾಡುವ ಮಾರ್ಗವು ಪ್ರಾಣಾಯಾಮ ಎಂದು ಯೋಗಿಯು ಹೇಳುತ್ತಾನೆ.
ನೈಸರ್ಗಿಕ ವಿಡ್ಡದಾನಗಳು ಎಲ್ಲಾದರೂ ಕಂಡು ಬಂದರೆ ಅವು ಕುಂಡಲಿನಿ ಶಕ್ತಿಯ ಕೆಲಸ ಎಂದು ಯೋಗಿ ಹೇಳುತ್ತಾನೆ. ಇತರ ಧರ್ಮಗಳಲ್ಲಿ ಶ್ರಮಿಸುವವರು ಸಹ ಈ ಕುಂಡಲಿನಿ ಶಕ್ತಿಯ ಪ್ರಭಾವದಿಂದ ಮಾತ್ರ ಯಶಸ್ವಿಯಾಗುತ್ತಾರೆ ಮತ್ತು ಆದರೆ ಅವರಿಗೆ ಆ ಸತ್ಯ ತಿಳಿಯದಿಲ್ಲ ಎಂಬುದು ಯೋಗಿಯ ಹೇಳಿಕೆ. ನಮಗೆ ತಿಳಿದೂ ತಿಳಿಯದೆಯೂ ಪ್ರತಿಯೊಬ್ಬರೂ ಈ ಕುಂಡಲಿನಿ ಶಕ್ತಿಯನ್ನು ಸುಷುಮ್ನಾ ನಾಡಿಯ ಮೂಲಕ ಜಾಗೃತಗೊಳಿಸಬೇಕು. ಭಕ್ತಿಯನ್ನು ಮಾಡಿ ತನ್ನ ಪ್ರಾರ್ಥನೆಯನ್ನು ಪೂರೈಸಿಕೊಳ್ಳುವವನು ತನ್ನ ಏಕಮನಸ್ಸಿನ ಭಕ್ತಿಯ ಕ್ರಿಯೆ, ತನ್ನ ಮನಸ್ಸಿನ ವೇಗ, ತನ್ನೊಳಗೆ ಸುಪ್ತವಾಗಿರುವ ಈ ಕುಂಡಲಿನಿಯ ಶಕ್ತಿಯನ್ನು ಸ್ವಲ್ಪವೂ ಜಾಗೃತಗೊಳಿಸಿದೆ ಎಂದು ಅರಿತುಕೊಳ್ಳುವುದಿಲ್ಲ ಮತ್ತು ಅದಕ್ಕಾಗಿಯೇ ಅವನ ಪ್ರಾರ್ಥನೆ ಈಡೇರಿದೆ ಎಂದು ಈಗ ನಾವು ಮೊದಲು ನಮ್ಮ ದೇಹದೊಳಗೆ ನಡೆಯುವ ಎಲ್ಲಾ ಸೂಕ್ಷ್ಮ ಚಲನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸು ಮುಕ್ತ ಮತ್ತು ವಿಸ್ತಾರವಾಗಿದೆ, ಆದ್ದರಿಂದ ಅದು ಸತ್ವದ ಸಾರದಿಂದ ಕೂಡಿದೆ. ಆದರೆ ಕೆಲವರು ಹೇಳುತ್ತಾರೆ, ತಮ್ಮ ಹೆಂಡತಿಯರೊಂದಿಗೆ ಒಟ್ಟಾಗಿ ವಾಸಿಸಿ ವರ್ಷಗಳ ಕಾಲ ಮಕ್ಕಳನ್ನು ಹೊಂದಿರುವ ಗೃಹಸ್ಥರು ಸಹ ಯೋಗವನ್ನು ಅಭ್ಯಾಸ ಮಾಡಬಹುದು. ಒಬ್ಬ ಮಹಿಳೆ ತನ್ನ ಮುಟ್ಟಿನ ನಂತರ ಸ್ನಾನ ಮಾಡಿ 6, 8, 10ರಂದು ಯೋಗ ಮಾಡಬೇಕು. 16 ಮತ್ತು 17ನೇ ದಿನಗಳಲ್ಲಿ ಮಹಿಳೆಯೊಂದಿಗೆ ಸಂಭೋಗಿಸಬಹುದು ಎಂದು ಅವರು ಹೇಳುತ್ತಾರೆ. ಆದರೆ ಸಂಭೋಗದ ದಿನದಂದು ಮಹಿಳೆ ಇವೆರಡರ ಸಂಗಮಕ್ಕೆ ಮೊದಲು ಮತ್ತು ನಂತರ 6 ಗಂಟೆಗಳ ಕಾಲ ಪ್ರಾಣಾಯಾಮ ಮಾಡಬಾರದು ಮತ್ತು ಅದು ಬಲಮೂಗಿನ ಹೊಳ್ಳೆಯಲ್ಲಿ ಪಿಂಗಳ ನಾಡಿನಲ್ಲಿ ಉಸಿರಿದ್ದಾಗ ಮಾತ್ರ. ರೇಥವು ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸಿದ ನಂತರ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುವುದು ಕಷ್ಟ ಮತ್ತು ಆದ್ದರಿಂದ ಭಕ್ತನಾದ ವ್ಯಕ್ತಿಯು ಮಹಿಳೆಯ ಬಗ್ಗೆ ಯೋಚಿಸಬಾರದು ಎಂಬ ಅಭಿಪ್ರಾಯವಿದೆ. ಕುಸ್ತಿ ಕ್ರೀಡೆಯಲ್ಲಿ ತರಬೇತಿ ಪಡೆದ ಕುಸ್ತಿಪಟುಗಳನ್ನು ನೀವು ನೋಡಿದ್ದೀರಾ? ಮಹಿಳೆಯರ ವಿಷಯದಲ್ಲಿ ಕುಸ್ತಿ ಕ್ರೀಡೆಯಲ್ಲಿ ಮುಖ್ಯವಾದ ಉಸಿರಾಟದ ಶಕ್ತಿಯಿಲ್ಲದೆ ಅವರು ಕಷ್ಟಪಡುವುದನ್ನು ನಾವು ನೋಡುತ್ತೇವೆ. ದೈಹಿಕ ರೇಥವು ಹೊರಗಿದೆ, ಅದು ಹೋದಾಗ ಪ್ರಾಣದ ಸೂಕ್ಷ್ಮ ರೂಪವು ಹೊರಗಿದೆ. ನಂತರ ಒಬ್ಬರ ಉಸಿರನ್ನು ಹಿಡಿದಿಡಲು ಸಾಧ್ಯವಾಗದೆ ಹೋದಾಗ ಒಬ್ಬರ ಶಕ್ತಿಯೂ ಸಹ ಹೋಗುತ್ತದೆ. ಆದ್ದರಿಂದ ರೇಥಗಳ ಒಂದು ಅಣುವನ್ನೂ ಸಹ ಹೊರಗೆ ಬಿಡದವನು ಮಾತ್ರ ಈ ಅಗಾಧವಾದ ಯೋಗಮಾರ್ಗದಲ್ಲಿ ವಿಜಯಶಾಲಿಯಾಗುತ್ತಾನೆ. ಇದಲ್ಲದೆ ಹಠಯೋಗವು ದೇಹದ ಎಲ್ಲಾ ನರಗಳು ಮತ್ತು ರಕ್ತನಾಳಗಳನ್ನು ಶುದ್ಧೀಕರಿಸುವ ಮತ್ತು ನಿಗ್ರಹಿಸುವ ಪ್ರಯತ್ನವಾಗಿರುವುದರಿಂದ ರೇಥಗಳ ಬಂಧನವನ್ನು ಮಾಡದಿದ್ದರೆ ವೈದ್ಯರು ಮತಿವಿಕಲ್ಪ ಅಥವಾ ಕೆಲವು ರೀತಿಯ ನೋವಿನಿಂದ ಬಳಲಬಹುದು ಮತ್ತು ದುರ್ಬಲರಾಗಬಹುದು ಎಂದು ನಾವು ನಂಬುತ್ತೇವೆ. ವೈದ್ಯರು ಯಾವಾಗಲೂ ಮಿತವಾಗಿ ತಿನ್ನಬೇಕು. ಅವರು ತಮ್ಮ ಹೊಟ್ಟೆಯ 2/3 ಭಾಗವನ್ನು ಆಹಾರ ಮತ್ತು ನೀರಿನಿಂದ ತುಂಬಿಸಬೇಕು, 1/3 ಭಾಗವನ್ನು ಖಾಲಿ ಬಿಡಬೇಕು. ವೈದ್ಯರು ತಮ್ಮ ಬಲಗೈಯಿನ ಹೆಬ್ಬೆರಳಿನಿಂದ ಬಲಮೂಗಿನ ಹೊಳ್ಳೆಯನ್ನು ಮುಚ್ಚಬೇಕು, ಎಡಮೂಗಿನ ಹೊಳ್ಳೆಯ ಮೂಲಕ ಉಸಿರಾಡಬೇಕು ಮತ್ತು ಆ ಉಸಿರನ್ನು ಎಷ್ಟು ಸಮಯ ಹಿಡಿದಿಟ್ಟುಕೊಳ್ಳುತ್ತಾರೆ ಎಂದು ಎಣಿಸಬೇಕು. ಸಾಧ್ಯವಾದಷ್ಟು ಕಾಲ ಉಸಿರನ್ನು ಒಳಗೆ ಹಿಡಿದುಕೊಳ್ಳಿ ಮತ್ತು ನಂತರ ನಿಧಾನವಾಗಿ ಎಡಮೂಗಿನ ಹೊಳ್ಳೆಯ ಮೂಲಕ ಬಿಡಬೇಕು. ಅದೇ ರೀತಿ ಎಡಮೂಗಿನ ಹೊಳ್ಳೆಯ ಮೂಲಕ ಉಸಿರನ್ನು ಒಳಗೆ ಹಿಡಿದುಕೊಳ್ಳಿ, ಸಾಧ್ಯವಾದಷ್ಟು ಕಾಲ ಹಿಡಿದುಕೊಳ್ಳಿ ಮತ್ತು ನಂತರ ನಿಧಾನವಾಗಿ ಬಲಮೂಗಿನ ಹೊಳ್ಳೆಯ ಮೂಲಕ ಬಿಡಬೇಕು. ಇದನ್ನು ಅಭ್ಯಾಸ ಮಾಡಿದ ವ್ಯಕ್ತಿಯು ದಿನಕ್ಕೆ 4 ಬಾರಿ, ದಿನಕ್ಕೆ 25 ಬಾರಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ಮಧ್ಯರಾತ್ರಿಯಲ್ಲಿ ಮಾಡಬೇಕು. ಅವನು ಹೀಗೆಯೇ ಮುಂದುವರಿದರೆ 6 ತಿಂಗಳೊಳಗೆ ತನ್ನ ದೇಹವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಚಿನ್ನವಂತೆ ಹೊಳೆಯುವಂತೆ ಮಾಡಿಕೊಳ್ಳುತ್ತಾನೆ. ಅವನು ದೈಹಿಕ ಪರಿಪೂರ್ಣತೆಯನ್ನು ಸಾಧಿಸಿದ್ದಾನೆಯೇ ಎಂದು ಹೇಗೆ ತಿಳಿಯುತ್ತದೆ? ಹಾಗಿದ್ದರೆ ಅವನ ಬೆವರಿನಲ್ಲಿಯೂ ಸಹ ಅಪಾರವಾದ ಸುವಾಸನೆಯು ಮೇಲುಗೈ ಸಾಧಿಸುತ್ತದೆ ಮತ್ತು ಅದರ ಸುವಾಸನೆಯನ್ನು ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡುತ್ತದೆ. ಅವನ ದೇಹವು ಯಾವಾಗಲೂ ಗುಲಾಬಿ ಅಥವಾ ಮಲ್ಲಿಗೆ ಹೂವಿನ ಸುವಾಸನೆಯನ್ನು ಹರಡುತ್ತಿರುತ್ತದೆ. ಇದಲ್ಲದೆ ಅವನ ಪ್ರತಿಯೊಂದು ಭಾಗವೂ ನೋಡುಗರ ಕಣ್ಣನ್ನು ಸೆಳೆಯುತ್ತದೆ. ಅವನು ಏನು ಮುಟ್ಟಿದರೂ ಆ ಸುವಾಸನೆಯು ಹೊರಸೂಸುತ್ತದೆ. 6 ತಿಂಗಳಲ್ಲಿ ನಿರಂತರ ಅಭ್ಯಾಸದಿಂದ ದೇಹವು ಎಲ್ಲಾ ಕಲ್ಮಶಗಳಿಂದ ಮುಕ್ತವಾಗುತ್ತದೆ ಮತ್ತು ಶುದ್ಧೀಕರಿಸಲ್ಪಡುತ್ತದೆ. ನಾವು ಮೇಲೆ ಹೇಳಿದಂತೆ ದೇಹವು ಪರಿಮಳವನ್ನು ಹರಡುವ ಗುಣವನ್ನು ಪಡೆಯಲು 12 ವರ್ಷಗಳ ಅಭ್ಯಾಸ ಅಗತ್ಯ. ಈ ಅಭ್ಯಾಸದಲ್ಲಿ ಯಶಸ್ವಿಯಾದವನ ಮುಖವು ತುಂಬಾ ಆಕರ್ಷಕವಾಗಿರುತ್ತದೆ. ಜಗತ್ತಿನಲ್ಲಿ ಎಲ್ಲರನ್ನೂ ಮೋಡಿ ಮಾಡುವ ಸೌಂದರ್ಯವೇ? ಆ ಸೌಂದರ್ಯವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ, ಅಲ್ಲವೇ? ಒಬ್ಬ ವ್ಯಕ್ತಿಗೆ ಸುಂದರವಾಗಿರುವುದು ಇನ್ನೊಬ್ಬರಿಗೆ ಸುಂದರವಲ್ಲ. ಮನುಷ್ಯನಿಗೆ ಸುಂದರವಾಗಿ ಕಾಣುವುದು ಹಸುವಿಗೆ ಸುಂದರವಾಗಿ ಕಾಣುವುದಿಲ್ಲ. ಆದ್ದರಿಂದ ಒಬ್ಬ ಯೋಗಿಯು ಒಂದು ನಿರ್ದಿಷ್ಟ ಶಕ್ತಿಯನ್ನು ಪಡೆಯುತ್ತಾನೆ. ಅದು ಜಗತ್ತಿನಲ್ಲಿರುವ ಲಕ್ಷಾಂತರ ಜೀವಿಗಳು ಅವನನ್ನು ನೋಡಿದಾಗ ಅವನನ್ನು ಬಯಸುವಂತೆ ಮಾಡುತ್ತದೆ. ಆ ಶಕ್ತಿಯು ಅವನ ಮುಖದ ಮೇಲೆ ಹೊಳೆಯುತ್ತದೆ. ಆಂತರಿಕ ಸೌಂದರ್ಯವು ಮುಖದಲ್ಲಿ ಗೋಚರಿಸುತ್ತದೆ ಎಂಬಂತೆ ಮನಸ್ಸು ಶಾಂತ ಮತ್ತು ಆನಂದಮಯವಾಗುತ್ತದೆ ಮತ್ತು ದೇಹವೂ ಸಹ ಶಾಂತ ಮತ್ತು ಆನಂದಮಯವಾಗುತ್ತದೆ. ಇದಲ್ಲದೆ ಯೋಗಿಯ ಧ್ವನಿಯು ಕಿವಿಗೆ ತುಂಬಾ ಸಿಹಿಯಾಗಿರುತ್ತದೆ.
ಯೋಗಿ ಮಾತನಾಡಿದರೆ ಅಲ್ಲಿರುವ ಪ್ರತಿಯೊಬ್ಬರೂ ಮಂತ್ರದಲ್ಲಿ ಸಿಕ್ಕಿಬಿದ್ದ ಸರ್ಪದಂತೆ ಮೋಡಿ ಮಾಡಲ್ಪಡುತ್ತಾರೆ. ಈ ರೀತಿಯಾಗಿ ನಿರಂತರವಾಗಿ ಅಭ್ಯಾಸ ಮಾಡುತ್ತಿರುವ ಯೋಗಿಯು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದಾಗ ಅವನು ಸಂಪೂರ್ಣವಾಗಿ ಜ್ಞಾನೋದಯ ಹೊಂದುತ್ತಾನೆ. ಅದು ಪರ್ಯಾಯವಾಗುತ್ತದೆ. ವೇದಗಳು ಅವನ ಮುಂದೆ ಪುಟಪುಟವಾಗಿ ಹರಡುಕೊಂಡಿವೆ. ಯೋಗಿ ಪುಸ್ತಕಗಳನ್ನು ಓದುವ ಅಗತ್ಯವಿಲ್ಲ. ಅವನಿಗೆ ಅವನ ಸ್ವಂತ ಮನಸ್ಸು ಆಳವಾದ ಜ್ಞಾನದ ವಿಶಾಲ ಸಾಗರವಾಗಿದೆ. ಸುಷುಮ್ನ ನಾಡಿ ಯೋಗಿಯಲ್ಲಿ ಮಾತ್ರ ತೆರೆದಿರುತ್ತದೆ. ಈ ಸುಷುಮ್ನ ನಾಡಿ ತೆರೆದು ಕುಂಡಲಿನಿ ಶಕ್ತಿಯು ಅದರ ಮೂಲಕ ಮೇಲೇರಲು ಪ್ರಾರಂಭಿಸಿದಾಗ ನಾವು 5 ಇಂದ್ರಿಯಗಳನ್ನು ಮೀರಿ ಹೋಗುತ್ತೇವೆ. ನಮ್ಮ ಮನಸ್ಸು ಪ್ರಬುದ್ಧವಾಗುತ್ತದೆ ಮತ್ತು ಪ್ರಬುದ್ಧವಾಗುತ್ತದೆ. ನಾವು ಬುದ್ಧಿ ಮತ್ತು ಜ್ಞಾನವನ್ನು ಮೀರಿ ಹೋಗುತ್ತೇವೆ. ಅಲ್ಲಿ ನಾವು ಶಾಶ್ವತ ಯಾರೂ ವಿವರಿಸಲು ಸಾಧ್ಯವಾಗದ ಭಾವನೆಯಾಗಿ ಕುಳಿತುಕೊಳ್ಳುತ್ತೇವೆ. ಕಲ್ಪನೆಯನ್ನು ಮೀರಿ ಆತ್ಮವಸ್ತು. ಆದರೆ ಹಠಯೋಗವನ್ನು ಯಾವಾಗಲೂ ಹೆಮ್ಮೆ ಮತ್ತು ದುರಹಂಕಾರದಿಂದ ಮುಕ್ತನಾಗಿರುವ ಸಾಧಕನೊಂದಿಗೆ ಅಭ್ಯಾಸ ಮಾಡಿದರೆ ಸಿದ್ಧಿ ಮತ್ತು ಮುಕ್ತಿ ನೀಡುತ್ತದೆ. ಸಾಧಕನು ಸ್ವಲ್ಪವಾದರೂ ದುರಹಂಕಾರಿಯಾಗಿದ್ದರೆ ಅವನು ತನ್ನಲ್ಲಿಯೇ ಸಿದ್ಧಿಯನ್ನು ಪಡೆಯಬಹುದು. ಆದರೆ ಅವನ ಮನಸ್ಸು ಚಂಚಲವಾಗಿರುತ್ತದೆ. ಆದ್ದರಿಂದ ಅವನು ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅವನು ಕೋಪವನ್ನು ನಿಗ್ರಹಿಸಲು ಕಲಿತರೂ ಅಥವಾ ಸಿದ್ಧಿಯನ್ನು ಪಡೆದರೂ ಮನಸ್ಸನ್ನು ನಿಗ್ರಹಿಸಲು ಸಾಧ್ಯವಾಗದವನ ಮಾರ್ಗವೇನು? ಶ್ರೀ ಥಾಯುಮಾನ್ ಸ್ವಾಮಿಗಳು ಹೇಳಿದರು. ಆದ್ದರಿಂದ ಮನಸ್ಸನ್ನು ನಿಗ್ರಹಿಸಲು ಯೋಗವನ್ನು ಅಭ್ಯಾಸ ಮಾಡಬಾರದು. ಆದರೆ ಮಾಂತ್ರಿಕನಂತೆ ಈ ಜಗತ್ತಿನಲ್ಲಿ ಇಂದ್ರ ಮತ್ತು ಮಹೇಂದ್ರನ ಬಲೆಯನ್ನು ತೋರಿಸಿ ಸರಳ ಜೀವಿಗಳನ್ನು ಮೋಸಗೊಳಿಸಲು ಯೋಗವನ್ನು ಅಭ್ಯಾಸ ಮಾಡಬಾರದು. ಇದು ಈಗಾಗಲೇ ಇಂದ್ರನ ಬಲೆಯಾಗಿದೆ. ಆದರೆ ಹಠಯೋಗವು ಆತ್ಮದ ಜ್ಞಾನೋದಯವನ್ನು ತರುವುದಿಲ್ಲ ಎಂಬುದು ಅನೇಕರ ಅಭಿಪ್ರಾಯವಾಗಿದೆ. ಯೋಗಗಳಲ್ಲಿ ಉತ್ತಮವಾದದ್ದು ರಾಜಯೋಗ. ರಾಜಯೋಗವನ್ನು ಎಲ್ಲಿ ಬೇಕಾದರೂ ಮತ್ತು ಯಾವುದೇ ಸಮಯದಲ್ಲೂ ಅಭ್ಯಾಸ ಮಾಡಬಹುದು. ಆದರೆ ಹಠಯೋಗ ಸಾಧ್ಯವಿಲ್ಲ. ಹಠಯೋಗವನ್ನು ಏಕಾಂತ ಸ್ಥಳದಲ್ಲಿ, ಯಾವುದೇ ಶಬ್ದ ತಲುಪದ ಏಕಾಂತ ಸ್ಥಳದಲ್ಲಿ ಅಭ್ಯಾಸ ಮಾಡಬೇಕು. ಸ್ಥಳವು ತುಂಬಾ ಸ್ವಚ್ಛವಾಗಿರಬೇಕು. ಕೋಣೆಯಲ್ಲಿ ಹೆಚ್ಚಿನ ಕಿಟಕಿಗಳು ಇರಬಾರದು. ಕೋಣೆಯು ತುಂಬಾ ತಂಪಾಗಿರಬಾರದು ಅಥವಾ ತುಂಬಾ ಬಿಸಿಯಾಗಿರಬಾರದು. ವೈದ್ಯರು ಅಭ್ಯಾಸ ಮಾಡಲು ಪ್ರಾರಂಭಿಸುವ ಮೊದಲು ನಾವು ಮೇಲೆ ತಿಳಿಸಿದಂತೆ ಆರಾಮದಾಯಕವಾದ ಸ್ಥಳವನ್ನು ಸಿದ್ಧಪಡಿಸಬೇಕು. ಕೋಣೆಯು ಸಾಮಾನ್ಯ ನೆಲದ ಮಟ್ಟಕ್ಕಿಂತ 3 ಅಥವಾ 4 ಅಡಿ ಎತ್ತರದಲ್ಲಿರಬೇಕು. ಅದು ತುಂಬಾ ಉದ್ದವಾಗಿರಬಾರದು ಅಥವಾ ತುಂಬಾ ಅಗಲವಾಗಿರಬಾರದು. ಅದು 12 ಅಡಿ ಉದ್ದ ಮತ್ತು 10 ಅಡಿ ಅಗಲವಾಗಿದ್ದರೆ ಅದು ಆರಾಮದಾಯಕವಾಗಿರುತ್ತದೆ. ಸುತ್ತಮುತ್ತಲಿನ ಗೋಡೆಗಳ ಎತ್ತರವು 8 ಅಡಿಗಳಿಗಿಂತ ಕಡಿಮೆ ಇರಬಾರದು. ಗೋಡೆಗಳಲ್ಲಿ ಕಿಟಕಿಗಳಿಲ್ಲದಿದ್ದರೆ ಮತ್ತು ಮೇಲಿನ ಛಾವಣಿಯಲ್ಲಿ ಗಾಳಿಯ ದ್ವಾರಗಳನ್ನು ನಿರ್ಮಿಸಿದರೆ ಉತ್ತಮ. ಆ ಕೋಣೆಯಲ್ಲಿ ಯಾವುದೇ ದುರ್ವಾಸನೆ ಇರಬಾರದು. ಅದರಲ್ಲಿ ಕೀಟಗಳು ಅಥವಾ ಹುಳುಗಳು ವಾಸಿಸಬಾರದು. ಆ ಕೋಣೆಯ ಸುತ್ತಲೂ ಹೂವುಗಳು ಮತ್ತು ಸಸ್ಯಗಳಿದ್ದರೆ ಉತ್ತಮ. ವೈದ್ಯರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮುತ್ತುಗಳಂತೆ ಹಲ್ಲುಜ್ಜಬೇಕು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಅದರಲ್ಲಿ ಅರ್ಧದಷ್ಟು ಉಪ್ಪಿನೊಂದಿಗೆ ಬೆರೆಸಿ ದೊಡ್ಡ ಬಟ್ಟೆಯ ಮೇಲೆ ಹಚ್ಚಿ ಒಣಗಲು ಬಿಡಿ. ಬಟ್ಟೆಯಿಂದ ಸ್ವಲ್ಪ ಕತ್ತರಿಸಿ ಹಲ್ಲುಗಳು, ಬಾಯಿ ಮತ್ತು ನಾಲಿಗೆಯನ್ನು ಸ್ವಚ್ಛಗೊಳಿಸಬೇಕು. ನಂತರ ಚೆನ್ನಾಗಿ ಸ್ನಾನ ಮಾಡಿ ಮತ್ತು ವೈದ್ಯರು ತಮ್ಮ ನೆಚ್ಚಿನ ಆಸನದಲ್ಲಿ ಕುಳಿತು ಪ್ರಾಣಾಯಾಮ ಮಾಡಬೇಕು. 1. ಗೋಧಿಯಂತಹ ಕೊಬ್ಬಿನ ಆಹಾರವನ್ನು ಹೆಚ್ಚು ಸೇವಿಸಬೇಡಿ. 2. ಕಠಿಣ ಕೆಲಸ ಮಾಡಬೇಡಿ. 3. ಅನಗತ್ಯವಾಗಿ ಮಾತನಾಡಬೇಡಿ. 4. ಕಾಲ್ನಡಿಗೆಯಲ್ಲಿ ಹೆಚ್ಚು ದೂರ ನಡೆಯಬೇಡಿ. 5. ಜನದಟ್ಟಣೆಯ ಮನೆಗಳಲ್ಲಿ ವಾಸಿಸಬೇಡಿ. 6. ಬೆಳಿಗ್ಗೆ ತುಂಬಾ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡಬೇಡಿ. ಹಠಯೋಗಿಗೆ ಇರುವ ಎಲ್ಲಾ ಆಸನಗಳಲ್ಲಿ ಈ 3 ಆಸನಗಳು ಉತ್ತಮವಾದವು. ಸಿದ್ಧಾಸನ, ಪದ್ಮಾಸನ ಮತ್ತು ಸಿಂಹಾಸನ. ಈ 3 ಆಸನಗಳಿಂದ ಎಲ್ಲಾ 72,000 ನಾಡಿಗಳು ಶುದ್ಧವಾಗುತ್ತವೆ. ಹಠಯೋಗಿಯು ತನ್ನ ಆಹಾರದಲ್ಲಿ ಕಟ್ಟುನಿಟ್ಟಾಗಿರಬೇಕು. ಹಠಯೋಗಿಯು ಕಹಿ ಮತ್ತು ಬಿಸಿ ಆಹಾರವನ್ನು ತಪ್ಪಿಸಬೇಕು. ಕಡ್ಡಾಯ. ಹಠಯೋಗಿಯು ಸಕ್ಕರೆ, ತರಕಾರಿಗಳು, ಹಣ್ಣುಗಳು, ಎಣ್ಣೆಕಾಳುಗಳು, ಮದ್ಯ ಮತ್ತು ಮಾಂಸವನ್ನು ತಿನ್ನಬಾರದು. ಅವನು ಆಡಿನ ಹಾಲು, ಮೊಸರು ಇತ್ಯಾದಿ ಮತ್ತು ಬೀಜಗಳನ್ನು ಬಳಸಬಾರದು. ಅವನು ಬೇಳೆ, ಆಲೂಗಡ್ಡೆ ಮತ್ತು ಕುಂಬಳಕಾಯಿಯನ್ನು ತಿನ್ನಬಾರದು. ಒಣ ಆಹಾರವು ಒಳ್ಳೆಯದಲ್ಲ. ಆಹಾರದಲ್ಲಿ ತುಪ್ಪವನ್ನು ಬೆರೆಸಬೇಕು. ಒಬ್ಬ ಸಾಧಕನು ಬೆಂಕಿಯ ಬಳಿ ಕುಳಿತುಕೊಳ್ಳಬಾರದು. ಅವನು ತೀರ್ಥಯಾತ್ರೆಗಳಿಗೆ ಹೋಗಬಾರದು. ಅವನು ಮೂರ್ಖರು ಅಥವಾ ಹುಚ್ಚರು ಇರುವ ಸ್ಥಳಗಳಲ್ಲಿ ಇರಬಾರದು. ಅವನು ಹಸಿವಿನಿಂದ ಇರಬಾರದು. ಹಠಯೋಗಿಯು ಆಹಾರಕ್ಕಾಗಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಹಸುವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ, ಮೆಣಸು, ಬೆಣ್ಣೆ, ವೀಳ್ಯದೆಲೆ, ಸಕ್ಕರೆ, ಬೀಟ್ಗೆಡ್ಡೆ ಇತ್ಯಾದಿಗಳನ್ನು ಬಳಸಬೇಕು. ಸೂರ್ಯಪೀಡ ಕುಂಭಕಂ. ರೇಚಕಪ್ಯಾಸ ಅಭ್ಯಾಸದಲ್ಲಿ ಪ್ರವೀಣನಾದವನು ಓಂಕಾರವನ್ನು ಪಠಿಸುತ್ತಾ ಪ್ರಾಣಾಯಾಮ ಮಾಡಬೇಕು.
ರೇಚಕವಾದ ತಕ್ಷಣ ಅವನು ತನ್ನ ಕುತ್ತಿಗೆಯನ್ನು ಬಗ್ಗಿಸಿ ತನ್ನ ಮೂತಿಯಿಂದ ಎದೆಯನ್ನು ಮುಟ್ಟಬೇಕು. ಕುಂಭಕಂನ ಕೊನೆಯಲ್ಲಿ ಅಥವಾ ಪುರಕಾರಂನ ಕೊನೆಯಲ್ಲಿ ಅವನು ಉತ್ತಿಯಾನ ಬಂಧನವನ್ನು ಮಾಡಬೇಕು. ಅಂದರೆ ಅವನು ಉಸಿರನ್ನು ಹೊಕ್ಕುಳವರೆಗೆ ಎಳೆಯಬೇಕು. ಇದನ್ನು ಸೂರ್ಯಪೀಡ ಕುಂಭಕಂ ಎಂದು ಕರೆಯಲಾಗುತ್ತದೆ. ಈ ಕುಂಭಕಂನಲ್ಲಿ ಯಶಸ್ಸಿನ ಸಂಕೇತವೆಂದರೆ ಅವನು ದೇಹದಲ್ಲಿ ತೆಳ್ಳಗಾಗುತ್ತಾನೆ, ಅವನ ಮುಖವು ಕಾಂತಿಯಿಂದ ಹೊಳೆಯುತ್ತದೆ, ಅವನ ಶಿಶ್ನವು ಕಟ್ಟಲ್ಪಟ್ಟಿದೆ ಮತ್ತು ಅವನು ಜನನಾಂಗಗಳನ್ನು ಎಷ್ಟೇ ಮುಟ್ಟಿದರೂ ಹೊರಬರುವುದಿಲ್ಲ. ಇದಲ್ಲದೆ ಈ ಸೂರ್ಯಪೀಡ ಕುಂಭಕವು ಮೆದುಳು ಮತ್ತು ಹೃದಯದ ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತದೆ. 2. ಉಜ್ಜಯಿ ಕುಂಭಕಂ. ಬಾಯಿ ಮುಚ್ಚಿ ಬಲ ಉಸಿರನ್ನು ಯುಲ್ಗೆ ಎಳೆಯಬೇಕು, ಹೃದಯಕ್ಕೆ ನಿರ್ದೇಶಿಸಬೇಕು ಮತ್ತು ಕುಂಭಕವನ್ನು ನಿಧಾನವಾಗಿ ಮಾಡಬೇಕು. ನಂತರ ನಿಧಾನವಾಗಿ ಎಡ ಮೂಗಿನ ಹೊಳ್ಳೆಯ ಮೂಲಕ ಉಸಿರನ್ನು ಬಿಡುಗಡೆ ಮಾಡಬೇಕು. ಈ ಕುಂಭಕದಿಂದ ಎಲ್ಲಾ ಎದೆಯ ಕಾಯಿಲೆಗಳು ಗುಣವಾಗುತ್ತವೆ, ಕೆಮ್ಮು ರೋಗಗಳು ಗುಣವಾಗುತ್ತವೆ ಮತ್ತು ಜಠರಾಗ್ನಿ ಅಭಿವೃದ್ಧಿಗೊಳ್ಳುತ್ತದೆ. ಮೂಗಿನ ಹೊಳ್ಳೆಗಳ ಮೂಲಕ ಹಾಲನ್ನು ಕುಡಿಯುವುದನ್ನು ಯೋಗಿ ಅಭ್ಯಾಸ ಮಾಡಬೇಕು. 3. ಸೋತ್ಕರಿ ಕುಂಭಕ. ಸಾಧಕನು ತನ್ನ ನಾಲಿಗೆಯನ್ನು 2 ತುಟಿಗಳ ನಡುವೆ ಇಟ್ಟು ಬಾಯಿಯ ಮೂಲಕ ಉಸಿರನ್ನು ಒಳಗೆಳೆದು ಹೊಟ್ಟೆಯನ್ನು ತುಂಬಿಸಿ ಕುಂಭಕವನ್ನು ಮಾಡಿ ನಂತರ 2 ಮೂಗಿನ ಹೊಳ್ಳೆಗಳ ಮೂಲಕ ಉಸಿರನ್ನು ಬಿಡಬೇಕು. ಬಾಯಿಯ ಮೂಲಕ ಉಸಿರನ್ನು ಬಿಡಬಾರದು. ಮೂಗಿನ ಹೊಳ್ಳೆಗಳ ಮೂಲಕ ಮಾತ್ರ ಉಸಿರನ್ನು ಬಿಡಬೇಕು. ಇಲ್ಲದಿದ್ದರೆ ಅದು ದೇಹಕ್ಕೆ ಅನಾರೋಗ್ಯವನ್ನುಂಟು ಮಾಡುತ್ತದೆ. ಸಾಮಾನ್ಯ ವ್ಯಕ್ತಿಯೂ ಸಹ ಎಲ್ಲಾ ಸಮಯದಲ್ಲೂ ಬಾಯಿಯ ಮೂಲಕ ಉಸಿರನ್ನು ಒಳಗೆಳೆದುಕೊಳ್ಳಬಾರದು ಅಥವಾ ಉಸಿರನ್ನು ಬಿಡಬಾರದು. ಸಾಧಕನು ಈ ಕುಂಭಕದಲ್ಲಿ ಯಶಸ್ವಿಯಾದರೆ ಅವನು ಎಷ್ಟು ದಿನ ಬೇಕಾದರೂ ಆಹಾರ, ನಿದ್ರೆ ಇತ್ಯಾದಿಗಳಿಲ್ಲದೆ ಉಳಿಯಬಹುದು. ಅವನು ದೇವತೆಗಳಂತೆ ಬಲಶಾಲಿಯಾಗುತ್ತಾನೆ ಮತ್ತು ಸರ್ವಶಕ್ತನಾಗುತ್ತಾನೆ. 4. ಚೋಟೇಲಿ ಕುಂಭಕ. ಸಾಧಕನು ಸಣ್ಣ ಗುಬ್ಬಚ್ಚಿಯ ಮೂಗಿನಂತೆ ತನ್ನ ನಾಲಿಗೆಯನ್ನು ಹಿಡಿದು ಉಸಿರನ್ನು ಒಳಗೆಳೆದುಕೊಳ್ಳಬೇಕು. ನಂತರ ಸ್ವಲ್ಪ ಸಮಯದವರೆಗೆ ಕುಂಭಕವನ್ನು ಮಾಡಿದ ನಂತರ 2 ಮೂಗಿನ ಹೊಳ್ಳೆಗಳ ಮೂಲಕ ಉಸಿರನ್ನು ಬಿಡಬೇಕು. ಅವನು ಈ ರೀತಿ ಮಾಡಿ ಅಭ್ಯಾಸಕ್ಕೆ ಒಗ್ಗಿಕೊಂಡರೆ ವಿಷಕಾರಿ ಪ್ರಾಣಿಗಳು ಅವನಿಗೆ ಹಾನಿ ಮಾಡುವುದಿಲ್ಲ. ಕೃಷ್ಣ ಹಾವಿನ ವಿಷ ಕೂಡ ಅವನಿಗೆ ಹಾನಿ ಮಾಡುವುದಿಲ್ಲ. 5. ವಸ್ತ್ರಿಕಾ ಕುಂಭಕ. ಕಮಲದ ಆಸನದ ಮೇಲೆ ಕುಳಿತು ಎಡಮೂಗಿನ ಹೊಳ್ಳೆಯ ಮೂಲಕ ಉಸಿರನ್ನು ಒಳಗೆಳೆದುಕೊಳ್ಳಬೇಕು. ಕುಂಭಕವನ್ನು ಮಾಡಬೇಕು ಮತ್ತು ಬಲ ಮೂಗಿನ ಹೊಳ್ಳೆಯ ಮೂಲಕ ಉಸಿರನ್ನು ಬಿಡಬೇಕು. ಇದರಲ್ಲಿ ರೇಷಕ, ಪೂರಕ ಮತ್ತು ಕುಂಭಕಗಳನ್ನು ಬಹಳ ಬೇಗನೆ ಮಾಡಬೇಕು. ಇದನ್ನು ಮಾಡಿದಾಗ ಸಾಧಕನ ದೇಹದಿಂದ ಬೆವರು ಹೇರಳವಾಗಿ ಹರಿಯುತ್ತದೆ. ಹೆಚ್ಚು ಬೆವರು ಉತ್ಪತ್ತಿಯಾದಷ್ಟು ಕಾರ್ಯವೂ ಹೆಚ್ಚು ಕಷ್ಟಕರವಾಗಿರುತ್ತದೆ ಮತ್ತು ಬೇಗ ಗೆಲುವು ಸಾಧಿಸಲಾಗುತ್ತದೆ. ಈ ಅಭ್ಯಾಸಿಯು ಸುಮಾರು 2 ಅಥವಾ 3 ಗಂಟೆಗಳ ಕಾಲ ಯಾವುದೇ ಕೆಲಸವನ್ನು ಮಾಡಬಾರದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ದೇಹದ ಮೇಲೆ ಬೆವರು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅಭ್ಯಾಸಿಯು ಅಭ್ಯಾಸ ಮಾಡಿದ ಕೈಯ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ 2 ಮೂಗಿನ ಹೊಳ್ಳೆಗಳನ್ನು ಮುಚ್ಚಬೇಕು ಮತ್ತು ಕೆಲವು ನಿಮಿಷಗಳ ನಂತರ ರೇಷಕ ಕುಂಭಕ ಪೂರಕವನ್ನು ಮತ್ತೆ ಮಾಡಬೇಕು. ಈ ಕುಂಭಕದಿಂದ ಮೂಲಾಧಾರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಚಳಿಗಾಲದಲ್ಲಿ ಸೂರ್ಯಭೇದ ಕುಂಭಕ ಮತ್ತು ಉಜ್ಜಯಿ ಕುಂಭಕವನ್ನು ಮಾಡಬೇಕು. ಇವುಗಳು ಉಷ್ಣ ಋತುವಿನಲ್ಲಿ ಮಾಡಬಾರದು, ಏಕೆಂದರೆ ಅವು ಶಾಪವನ್ನು ಉಂಟುಮಾಡುತ್ತವೆ. ಸ್ನಾನದಿಂದ ಉಂಟಾಗುವ ರೋಗದಿಂದಾಗಿ ಸೋತ್ಕರಿ ಕುಂಭಕ ಮತ್ತು ಸೋತೇಲಿ ಕುಂಭಕಗಳನ್ನು ಚಳಿಗಾಲದಲ್ಲಿ ಮಾಡಲಾಗುತ್ತದೆ. ಆದ್ದರಿಂದ ಅವುಗಳನ್ನು ಬೇಸಿಗೆಯ ಋತುವಿನಲ್ಲಿ ಮಾಡಬಾರದು. ಯಮ